ಹೋಗಿದ್ದೆ, ಯುದ್ಧ ನಡೆದಿತ್ತು. ಹೊಲ್ದಾಗ ಕೆಲಸ ಮಾಡಕತ್ತಿದ್ದ ರೈತ ಮಗ್ಗಲು ಹಂಗೆ ಬಂದು ಗುಂಡು ಬೀಳ್ತಿದ್ದು, ಅಂಥದ್ರಾಗ ಕೆಲಸ ಮಾಡ್ತಿದ್ದ. ಕೋವಿಡ್ದೊಳಗೆ ಎಲ್ಲರೂ ದೊಡ್ಡ ದೊಡ್ಡ ಮಂದಿ ಎಲ್ಲ ಮನೆ ಸೇರಿದ್ರು, ಇಡೀ ಊರು ಮಂದಿನೇ ಮನೆ ಸೇರಿ, ಶಹರದವರೆಲ್ಲ ಬಂದು ಊರು ಸೇರಿದ್ರು, ಊರಾನವ್ರು ಮನೆ ಸೇರಿದ್ರು. ರೈತ ಹೊಲ್ದಾಗಿದ್ದ, ಅವ ದುಡಿತಿದ್ದ, ಅವ ದುಡ್ದ ಕಾಳು ಬೆಳೆದ ಅಂತ ಎಲ್ಲರೂ ತಿಂದರು. ಇರಲಿಲ್ಲ ಅಂದ್ರೆ ಕೋವಿಡ್ ತಿನ್ಬೇಕಾಕೈತೆ, ಮತ್ತೇನೂ ತಿನ್ನಕ್ಕೆ ಸಿಗ್ತಿದ್ದಿಲ್ಲ. ಆ ರೈತಗೆ ಆ ಕಾಲದಲ್ಲಿಯೂ ಸಹಿತ ಬಸವಣ್ಣವರು ಬಹುದೊಡ್ಡ ಬೆಲೆಯನ್ನು ಕೊಟ್ಟಿದ್ರು. ಇವತ್ತು ಕೊಡ್ಬೇಕು ನಾವು. ನಮ್ಮ ರೈತ ಇವತ್ತು ಭಾಳ ಸಂಕಷ್ಟದೊಳಗದಾನ. ರೈತ ಯಾಕೆ ಸಂಕಷ್ಟದಾಗದಾನ ಅಂದ್ರೆ ಅವನ ಖರ್ಚು ಹೆಚ್ಚಾಗಕತ್ತೈತಿ, ಆದಾಯ ಕಡಿಮೆ ಆಗಾಕತ್ತೈತಿ. ಖರ್ಚು ಹೆಂಗೆ ಕಡಿಮೆ ಮಾಡಬೇಕು ಅಂದ್ರೆ ಗೊಬ್ಬರ ಖರ್ಚು ಹೆಚ್ಚಾಗಕತ್ತೈತಿ, ಬೀಜದ ಖರ್ಚು ಹೆಚ್ಚಾಗಕತ್ತೈತಿ, ಔಷಧ ಖರ್ಚು ಹೆಚ್ಚಾಗಕತ್ತೈತಿ, ಉಳುಮೆ ಖರ್ಚು ಹೆಚ್ಚಾಗಕತ್ತೈತಿ, ನೀರು ಐತಿ, ಇವನ್ ಸೈಕಲ್ ಮೋಟ್ರ್ ಪಟ್ಪಟ್ಟಿ ಖರ್ಚು ಹೆಚ್ಚಾಗಕತ್ತೈತಿ, ಟ್ಯಾಕ್ಟ್ರಿ ಎಣ್ಣೆ ತುಟ್ಟಿ ಆಗಾಕತ್ತೈತಿ. ಎಣ್ಣೆ ತುಟ್ಟಿ ಆದಷ್ಟು ಉಳ್ಳಾಗಡ್ಡಿ ಮತ್ತು ಇವೇನು ಹೆಸರ ಆ ಕಾಳ ಈ ಕಾಳ ಬೆಳಿತಾನೆ, ಅವಕ್ರ ಬೆಲೆ ಡಿಸೈಲ್ದ ಬೆಲೆ ಹೆಚ್ಚಾದಂಗೆ ಇವಕ್ರದ್ದು ಬೆಲೆ ಹೆಚ್ಚಾಗಬೇಕಾಗಿತ್ತೋ ಇಲ್ಲೋ? ಇಲ್ಲ. 1965 100 ರೂಪಾಯಿ ತೊಲಿ ಬಂಗಾರ ಇತ್ತು. ಆವಾಗ 30-40 ರೂಪಾಯಿಗೆ ಚೀಲ ಗೋದಿತ್ತು. ಇವತ್ತು ಗೋಧಿ ಬೆಲೆ ಅಲ್ಲೇ 4-5 ಸಾವಿರದಾಗ ಐತಿ. ಬಂಗಾರ 1,60,000 80,000 ಆಗೈತಿ. ಈ ಅಂತರ ಎಲ್ಲಿದೆ? ಎಲ್ಲಿ ರೈತನ ಮಾಲಿಗೆ ಹಿಂಗೆ ಯಾಕೆ? ಮತ್ತು ಖರೀದಿ ಮಾಡೋರು ನೀವೇನಿಲ್ಲಿ ಕುಂತಿರಲ್ಲ, ಯಾರ ಖರೀದಿ ಮಾಡೋರು ಇದ್ರಂದ್ರೆ ಡಿಸೈಲ್ ತೊಗೊಳಕ್ಕೆ ಹೆಚ್ಚಾಕಾತು ಅನ್ನಂಗಿಲ್ಲ, ಚಪ್ಪಲ್ ತೊಗೊಳಕ್ಕೆ ಹೆಚ್ಚಾಕಾತು ಅನ್ನಂಗಿಲ್ಲ, ಬಟ್ಟೆ ಖರೀದಿ ಮಾಡಾಗ ರೊಕ್ಕ ಯಾಕೆ ಹೆಚ್ಚ ಅನ್ನಂಗಿಲ್ಲ. ಕಾಯಿಪಲ್ಯ ಖರೀದಿ ಮಾಡಕ್ಕೆ ಹೊಂಟ್ರಂದ್ರೆ ಭಾಳ ತುಟ್ಟಾತಪ್ಪ ನಿಂದತ್ತು. ಹೌದಾ ಗೊಬ್ಬರಗಳೇ? ರೈತನ ಕಾಳ, ರೈತನ ಕಾಯಿಪಲ್ಯ ತಯಾರು ಮಾಡಕ್ಕಂದ್ರೆ ಇಷ್ಟಾಗಿ ತುಟ್ಟಪ್ಪ ಅತ್ತ ಬೂಟ್ ಖರೀದಿ ಮಾಡಕ್ಕೆ ಹೋದಾಗ ಅನ್ಬೇಕಾಗಿತ್ತೋ ಇಲ್ಲ? ಅನ್ಲಿಲ್ಲ ಇವ. ಹಂಗನ್ಬಾರ್ದು. ಏನು 2 ದುಡ್ಡು ನಮ್ಮ ರೈತಗೆ ಎಷ್ಟು ಮಳೆಯಾಗ ಬೆಳೆಯಾಗ ಬಿಸಿಲಾಗ ದುಡಿತಾನೆ, ಅವಾಗ ಯಾಕೆ ಖರ್ಚು ಮಾಡಬಾರ್ದು ಅಂತ ಅನ್ಬೇಕು ನಾವು. ಈ ಪದ್ಧತಿ ಬೆಳೆಸ್ಕೋಬೇಕು. ಉಳ್ಳಾಗಡ್ಡಿ ರೇಟ್ ಹೆಚ್ಚಾತಂದ್ರೆ ಇಡೀ ದೇಶದ ಕಣ್ಣಾಗ ನೀರು ಬರಕತ್ತೇವೆ. ಇವರೆಲ್ಲರೂ ಮಕ್ಕಳೇನು ನಾಟಕ ಮಾಡ್ತಾರೋ ಏನು ಖರೆನ ಮಾಡ್ತಾರೋ ಗೊತ್ತಾಗೋದಿಲ್ಲಪ್ಪ. ಕಣ್ಣಾಗ ನೀರು ಬಂದವ್ರ ಗತೆ ಮಾಡ್ತಾರೆ. ಹಿಂಗ್ಯಾಕೆ ಮಾಡ್ತಾರೆ? ರೈತ ಅಂದ ಕೂಡಲೇ ಹಿಂಗ್ಯಾಕೆ ಮಾಡ್ತೀರಿ? ಏನ್ಯಾಕೆ ಮಾಡೋಲ್ರಕ್ಕೆ ಮರ? ನೀವು ರೈತರದಿರಲ್ಲ, ನೀವರ ಶಾಣ್ಯರಾಗಿರಲ್ಲ. ಇವ್ರದವ್ರ ಏನು ಹೇಳೋದ್ರಪ್ಪ, ಇವ್ರದ್ದು ಭಾರಿನೇ ಇರ್ತೈತಿ.